ಅವಳ ಸೌಂದರ್ಯಕ್ಕೆ ಪೂರ್ತಿಯಾಗಿ ಸೋತು ಹೋದ ಅವನು, ಸುಂದರಿ, ನಾನು ಹುಟ್ಟಿದಾಗಿನಿಂದ ಯಾರನ್ನೂ ಮೆಚ್ಚದವನಲ್ಲ. ವರ ಪಡೆಯುವುದಕ್ಕಾಗಿ ನನ್ನ ದೇವರು ಶಿವನ ಕಾಲಿಗೆ ಬಿದ್ದೇನೇ ಹೊರತು ಬೇರೆ ಯಾರ ಕಾಲಿಗೂ ಬಿದ್ದವನಲ್ಲ. ಆದರೆ ಈಗ ನಿನ್ನ ಸೌಂದರ್ಯಕ್ಕೆ ಸೋತು ನಿನ್ನ ಕಾಲಿಗೆ ಬೀಳುತ್ತಿದ್ದೇನೆ. ಯಾರು ನೀನು? ದೇವತೆಯೇ, ಗಾಂಧರ್ವ ಸ್ತ್ರೀಯೇ, ದಯವಿಟ್ಟು ಹೇಳು ಎಂದು ಬೇಡಿಕೊಂಡನು. ಆಗ ಮೋಹಿನಿ ರೂಪದಲ್ಲಿದ್ದ ವಿಷ್ಣುವು, ಓ ರಾಕ್ಷಸ ರಾಜ, ನಾನು ಸಾಧಾರಣ ಮಹಿಳೆಯಲ್ಲ, ದಿವ್ಯಶ್ರೀ. ನಾನು ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಉಳ್ಳವಳು. ನನ್ನನ್ನು ಸಂತೋಷಪಡಿಸುವ ಮತ್ತು ವೀಣೆ ನುಡಿಸುವುದರಲ್ಲಿ ನನ್ನನ್ನು ಮೆಚ್ಚಿಸುವ ಪುರುಷನನ್ನು ಮಾತ್ರ ಮದುವೆಯಾಗಬೇಕೆಂಬ ನಿಯಮವಿದೆ ಎಂದು ಹೇಳುತ್ತಾಳೆ. ಅದಕ್ಕೆ ಗಾರ್ಧಬನೇಶ್ವರನು, ಸುಂದರಿ, ಹಾಗಾದರೆ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಮೋಹಿನಿ ನಗುತ್ತಾ, ಅಯ್ಯೋ ದಿವ್ಯಶ್ರೀಯಾದ ನಾನೆಲ್ಲಿ, ಕತ್ತೆ ಮುಖದವನಾದ ನೀನೆಲ್ಲಿ? ಮೇಲಾಗಿ ನಿನ್ನ ಧ್ವನಿ 1000 ಕತ್ತೆಗಳು ಒಟ್ಟಾಗಿ ಕಿರಿಚಿದಂತೆ ಕರ್ಕಶವಾಗಿದೆ ಎಂದು ಹೇಳುತ್ತಾಳೆ. ಆಗ ಗಾರ್ಧಬನೇಶ್ವರನು, ಅಸಹ್ಯ ಪಟ್ಟಿಕೊಳ್ಳಬೇಡ ಸುಂದರಿ, ನಾನು ಮದ್ಯಪಾನ ಮಾಡಿದರೆ ನನ್ನ ಕಂಠ ಮಧುರವಾಗುತ್ತದೆ ಎಂದು ಹೇಳುತ್ತಾನೆ. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಮೋಹಿನಿ, ಹಾಗಾದರೆ ನೀನು ಮದ್ಯವನ್ನು ಕುಡಿದು ನಾನು ಇಡುವ ಪರೀಕ್ಷೆಗಳಲ್ಲಿ ಗೆದ್ದರೆ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿ ತಾನೇ ಸ್ವತಃ ತಯಾರಿಸಿದ ಮದ್ಯವನ್ನು ಅವನಿಗೆ ನೀಡಿದಳು. ಅದನ್ನು ಅವನು ಘಟಘಟನೆ ಕುಡಿದು ಬಿಟ್ಟನು. ಕ್ಷಣಾರ್ಧದಲ್ಲಿ ಅವನ ಕಣ್ಣುಗಳು ಮಂಜಾದವು. ಮತ್ತಿನಲ್ಲಿ ತೂರಾಡತೊಡಗಿದನು. ಸುಂದರಿ, ಈಗ ನನ್ನ ಸ್ವರ ಹೇಗಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಮೋಹಿನಿ ನಾಟಕವಾಡುತ್ತಾ, ಎಷ್ಟು ಸುಂದರವಾಗಿದೆ, ನಿನ್ನನ್ನು ಮದುವೆಯಾಗಲು ನಾನು ಸಿದ್ಧ. ಆದರೆ ಎಂದು ನಿಲ್ಲಿಸಿದಳು. ಏನದು ಆದರೆ ಎಂದು ಕೇಳುತ್ತಾನೆ. ನೀನು ಹೀಗೆ ಕುಡಿದು ಎಲ್ಲಾದರೂ ಬಿದ್ದು ಸತ್ತು ಹೋದರೆ ನನ್ನ ಗತಿಯೇನು? ನಿನ್ನನ್ನು ಯಾರಾದರೂ ಕೊಂದರೆ ಹೇಗೆ ಎಂದು ಅಳುವಂತೆ ನಟಿಸಿದಳು. ಅದಕ್ಕೆ ಗಾರ್ಧಬನೇಶ್ವರನು, ನಿನಗೆ ಭಯ ಬೇಡ. ಶಿವನು ನನಗೆ ವಿಶೇಷದ ವರವನ್ನು ನೀಡಿದ್ದಾನೆ. ನಾನು ಕುಡಿದು ಮತ್ತಿನಲ್ಲಿರುವಾಗ ಅರ್ಧ ತೋಳ ಮತ್ತು ಅರ್ಧ ಮನುಷ್ಯನಾಗಿರುವ ವಿಚಿತ್ರ ಪ್ರಾಣಿಗಳು ಬಂದು ನನ್ನನ್ನು ಸೀಳಿದರೆ ಮಾತ್ರ ನಾನು ಸಾಯುತ್ತೇನೆ. ಬೇರೆ ಯಾರಿಂದಲೂ ನನಗೆ ಸಾವಿಲ್ಲ ಎಂದು ತನ್ನ ಸಾವಿನ ರಹಸ್ಯವನ್ನು ಹೇಳಿಬಿಟ್ಟನು. ಯಾವಾಗ ಗಾರ್ಧಬನೇಶ್ವರನು ಸತ್ಯವನ್ನು ಬಾಯಿಬಿಟ್ಟನೋ ಅದೇ ಕ್ಷಣದಲ್ಲಿ ವಿಷ್ಣುವು ಮೋಹಿನಿ ರೂಪವನ್ನು ತ್ಯಜಿಸಿದನು. ತಲೆಯ ಭಾಗ ತೋಳದಂತೆ ಉಳಿದ ದೇಹ ಮನುಷ್ಯನಂತಿರುವ ವಿಷ್ಣುವು ಭಯಂಕರವಾದ ತೋಳಮುಖದ ನಾರಾಯಣ ರೂಪವನ್ನು ತಾಳಿದನು. ಗಾರ್ಧಬನೇಶ್ವರನು ಎಚ್ಚೆತ್ತುಕೊಳ್ಳುವ ಮುನ್ನವೇ ಅವನ ದೇಹವನ್ನು ಸೀಳಿ ಸಂಹರಿಸುತ್ತಾನೆ. ಅನಂತರ ಆ ಉಗ್ರ ರೂಪವನ್ನು ಬಿಟ್ಟು ಶಂಖ, ಚಕ್ರ, ಗದ, ಪದ್ಮಧಾರಿಯಾಗಿ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಲಕ್ಷ್ಮೀ ಸಮೇತವಾಗಿ ದರ್ಶನ ನೀಡಿದನು. ಆಗ ಭಗವಾನ್ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ, ನಮಸ್ಕಾರ ಮಾಧವ, ನಮ್ಮಿಬ್ಬರ ಸವಾಲಿನಲ್ಲಿ ನಾನೇ ಸೋತಿದ್ದೇನೆ. ನಾನು ಮಾತು ಕೊಟ್ಟಂತೆ ಇನ್ನು ಮುಂದೆ ನಿನಗೆ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಭಗವಾನ್ ವಿಷ್ಣು ಹೀಗೆ ಹೇಳುತ್ತಾರೆ, ಶಿವ, ನೀನು ನನಗೆ ಸೇವೆ ಮಾಡುವುದಕ್ಕಾಗಿಯೇ ಹೀಗೆ ಸವಾಲು ಹಾಕಿದ್ದೀಯಾ ಎಂದು ನನಗೆ ಗೊತ್ತು. ನನಗೆ ತಿಳಿಯದು ಏನೋ, ಇಬ್ಬರು ಒಂದೇ. ನಾನು ನಿನ್ನ ಭಕ್ತನು, ನೀನು ನನ್ನ ಭಕ್ತನು. ಒಬ್ಬರಿಗೊಬ್ಬರು ಸೇವೆ ಮಾಡಿಕೊಳ್ಳುವುದು ಸರಿಯಾಗಲ್ಲ. ಆದರೆ ನಿನ್ನ ಮಾತು ನನಗೆ ಮುಂದೆ ಬರುವ ಅವತಾರದಲ್ಲಿ ಉಪಯೋಗವಾಗಲಿ. ಇದು ಕೃತಿಯುಗ ಬರಲಿರುವುದು. ತ್ರೇತಾಯುಗ, ಆ ಯುಗದಲ್ಲಿ ರಾವಣಾಸುರನು ಹುಟ್ಟಲಿದ್ದಾನೆ. ಆಗ ರಾವಣಾಸುರನನ್ನು ಕೊಲ್ಲಲು ರಾಮ ಎಂಬ ಹೆಸರಿನಿಂದ ನಾನು ಹುಟ್ಟುತ್ತೇನೆ. ನನಗೆ ಸಹಾಯ ಮಾಡುವುದಕ್ಕೋಸ್ಕರ ನೀನು ಕಪಿರೂಪದಿಂದ ಹುಟ್ಟು ಎಂದು ಭಗವಾನ್ ವಿಷ್ಣುವು ಹೇಳುತ್ತಾರೆ. ಅದಕ್ಕೆ ಭಗವಾನ್ ಶಿವನು ಸಂತೋಷದಿಂದ, ನನ್ನ ಆಸೆಯು ಅದೇ,
ಎಂದು ಹೇಳುತ್ತಾರೆ. ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಪರಮೇಶ್ವರ, ರಾವಣನ ನಾಶಕ್ಕಾಗಿ ನಾನು ದಶರಥನ ಮಗನಾಗಿ ಬರುತ್ತೇನೆ. ಆಗ ಹನುಮಂತನ ರೂಪದಲ್ಲಿ ಭಕ್ತಿ ಎಂದರೆ ಏನು ಎಂದು ಲೋಕಕ್ಕೆ ತೋರಿಸು ಎಂದು ಹೇಳುತ್ತಾರೆ. ವೀಕ್ಷಕರೇ, ಈಗ ಹನುಮಂತನ ಜನ್ಮಕಥೆಯನ್ನು ತಿಳಿದುಕೊಳ್ಳೋಣ. ಒಂದೊಂದು ಕಾಲದಲ್ಲಿ ಭೂಮಿಯಲ್ಲಿ ರಾಕ್ಷಸರ ಕಾಟ ವಿಪರೀತವಾಗಿತ್ತು. ಯುಗಗಳು ಕಳೆದಂತೆ ರಾಕ್ಷಸರ ಸಂಖ್ಯೆ ಹೆಚ್ಚಾಗುತ್ತಿತ್ತು. ಇದನ್ನು ಸಹಿಸಲಾರದೆ ದೇವತೆಗಳೆಲ್ಲರೂ ಸೇರಿ ಬದರಿವನದಲ್ಲಿ ತಪಸ್ಸು ಮಾಡುತ್ತಿದ್ದ ನಾರಾಯಣ ಮಹರ್ಷಿಯ ಬಳಿಗೆ ಹೋಗುತ್ತಾರೆ. ಅವರು ಮಹರ್ಷಿಗಳನ್ನು ಕುರಿತು, ಸ್ವಾಮಿ, ನಮ್ಮನ್ನು ರಕ್ಷಿಸಿ, ರಾಕ್ಷಸರ ಹಾವಳಿ ಮಿತಿಮೀರಿದೆ. ಅವರು ನಮ್ಮ ಪ್ರಾಣವನ್ನೇ ತೆಗೆಯುತ್ತಿದ್ದಾರೆ. ನೀವೇ ನಮ್ಮನ್ನು ಕಾಪಾಡಬೇಕು. ಇಲ್ಲದಿದ್ದರೆ ನಮಗೆ ಬೇರೆ ಗತಿ ಇಲ್ಲ ಎಂದು ನಾನಾ ರೀತಿಯಲ್ಲಿ ಪ್ರಾರ್ಥಿಸಿದರು. ಆಗ ನಾರಾಯಣ ಮಹರ್ಷಿಗಳು ಒಂದು ಕ್ಷಣ ಯೋಚಿಸಿ ದಿವ್ಯ ದೃಷ್ಟಿಯಿಂದ ನೋಡಿದರು. ನಂತರ ದೇವತೆಗಳಿಗೆ ಅಭಯ ನೀಡುತ್ತಾ, ಭಯಪಡಬೇಡಿ. ಆ ಭಯಂಕರ ರಾಕ್ಷಸರನ್ನು ನಾಶ ಮಾಡಲು, ಭೂಮಿಯ ಮೇಲೆ ಚಿರಂಜೀವಿಯಾಗಿ ನೆಲೆಸಲು ಮತ್ತು ಜನರ ಕಷ್ಟಗಳನ್ನು, ಭೂತ ಪ್ರೇತ ಪಿಶಾಚಿಗಳ ಕಾಟವನ್ನು ದೂರ ಮಾಡಲು ಒಬ್ಬ ಪವಿತ್ರ ದೇವರು ಶೀಘ್ರದಲ್ಲೇ ಹುಟ್ಟುತ್ತಾನೆ. ಅವನು ಸಕಲ ದೇವತೆಗಳ ಸ್ವರೂಪಿಯಾಗಿರುತ್ತಾನೆ ಎಂದು ಹೇಳುತ್ತಾರೆ. ನಾರಾಯಣ ಮಹರ್ಷಿಗಳು ತಮ್ಮ ತಪಸ್ಸಿನ ಶಕ್ತಿಯನ್ನು ಹೊರತೆಗೆದರು. ಹಾಗೆಯೇ ಬ್ರಹ್ಮನಿಂದ, ಶಿವನಿಂದ, ಇಂದ್ರ ಮೊದಲಾದ ದೇವತೆಗಳಿಂದ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನು ಹೊರತೆಗೆದು ಆ ಎಲ್ಲ ಶಕ್ತಿಗಳನ್ನು ಒಂದುಗೂಡಿಸಿ ಒಂದು ದಿವ್ಯವಾದ ಮುದ್ದೆಯನ್ನಾಗಿ ತಯಾರು ಮಾಡಿದರು. ಹಾಗೆ ತಯಾರಿಸಿದ ಆ ಶಕ್ತಿಯ ಮುದ್ದೆಯನ್ನು ಹಣ್ಣಿನ ರೂಪಕ್ಕೆ ಬದಲಾಯಿಸಿ ಶಿವನ ಕೈಗೆ ಕೊಡುತ್ತಾರೆ. ಪರಮೇಶ್ವರ, ಇಷ್ಟು ಮಂದಿ ದೇವತೆಗಳ ಶಕ್ತಿಯನ್ನು ಒಂದುಗೂಡಿಸಿ ನಿನಗೆ ನೀಡುತ್ತಿದ್ದೇವೆ. ಈ ಹಣ್ಣಿನ ತೇಜಸ್ಸನ್ನು ತಡೆದುಕೊಳ್ಳುವ ಮತ್ತು ನುಂಗಬಲ್ಲ ಶಕ್ತಿ ನಿನ್ನೊಬ್ಬನಿಗೆ ಮಾತ್ರ ಇದೆ. ಆದ್ದರಿಂದ ಇದನ್ನು ನೀನು ಸ್ವೀಕರಿಸು. ಇದು ಸ್ವಲ್ಪ ಕಾಲ ನಿನ್ನ ಬಳಿಯೇ ಇರಲಿ. ಇದರಿಂದಲೇ ಒಬ್ಬ ಮಹಾಪುರುಷನು ಜನಿಸುತ್ತಾನೆ. ಅವನು ನಿನ್ನಿಂದಲೇ ಪ್ರಕಟವಾಗುವುದರಿಂದ ಅವನನ್ನು ನಿನ್ನದೇ ರೂಪವೆಂದು ಕರೆಯುತ್ತಾರೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಭಗವಾನ್ ಶಿವನು ಸಂತೋಷಪಡುತ್ತಾರೆ. ಹೀಗೆ ಎಲ್ಲ ದೇವತೆಗಳ ಶಕ್ತಿ ಶಿವನ ಬಳಿ ಇರುವಾಗ ಒಮ್ಮೆ ಪಾರ್ವತಿ ದೇವಿ ಬಂದು, ಪ್ರಭು, ಯಾವಾಗಲೂ ಇಲ್ಲೇ ಇರುತ್ತೀವಲ್ಲ, ಈ ಜಾಗವನ್ನು ಬಿಟ್ಟು ಸ್ವಲ್ಪ ಕಾಲ ಎಲ್ಲಿಗಾದರೂ ಹೋಗೋಣವೇ ಎಂದು ಹೇಳುತ್ತಾರೆ. ಅದಕ್ಕೆ ಭಗವಾನ್ ಶಿವನು, ಸರಿ ದೇವಿ, ಎಲ್ಲಿಗೆ ಹೋಗೋಣ ಎಂದು ಕೇಳುತ್ತಾರೆ. ಆಗ ಪಾರ್ವತಿ ದೇವಿ ಹೇಳುತ್ತಾರೆ, ಪ್ರಭು, ಭೂಲೋಕದಲ್ಲಿ ವೆಂಕಟಾಚಲ ಎಂಬ ಸುಂದರವಾದ ಬೆಟ್ಟವಿದೆ. ಅಲ್ಲಿಗೆ ಹೋಗಿ ಸಂತೋಷದಿಂದ ಸುತ್ತಾಡೋಣ ಎಂದು ಹೇಳುತ್ತಾರೆ. ಅದಕ್ಕೆ ಭಗವಾನ್ ಶಿವನು ಒಪ್ಪುತ್ತಾರೆ. ಇಬ್ಬರೂ ಸೇರಿ ವೆಂಕಟಾಚಲದ ಹತ್ತಿರ ಸ್ವಲ್ಪ ದೂರ ಹೋಗುತ್ತಲೇ ಎಲ್ಲಿ ನೋಡಿದರೂ ದುಂಬಿಗಳ ಸದ್ದು, ಹೂವಿನ ಸುವಾಸನೆಗಳಿಂದ ಕೂಡಿದ್ದು ಜಾಗದಲ್ಲಿ ಗಂಡು ಹೆಣ್ಣು ಕೋತಿಗಳು ಸಂತೋಷದಿಂದ ಆಟವಾಡುತ್ತಿರುವುದನ್ನು ನೋಡಿ ಪಾರ್ವತಿ ದೇವಿ ಭಗವಾನ್ ಶಿವನಿಗೆ ಹೇಳುತ್ತಾರೆ, ಪ್ರಭು, ನಾವು ಕೂಡ ಹಾಗೆ ಕೋತಿ ರೂಪದಲ್ಲಿ ಆಟ ಆಡೋಣವೇ ಎಂದು ಕೇಳುತ್ತಾರೆ. ಅದಕ್ಕೆ ಭಗವಾನ್ ಶಿವನು ಸರಿ ಎಂದು ಹೇಳುತ್ತಾರೆ. ಪಾರ್ವತಿ ಪರಮೇಶ್ವರರು ಇಬ್ಬರೂ ಸೇರಿ ವಾನರರಾಗಿ ಬದಲಾಗಿ ಕೆಲವು ವರ್ಷಗಳು ಸುತ್ತಾಡಿದರು. ಆಗ ಭಗವಾನ್ ಶಿವನು ತನ್ನ ಬಳಿ ಇದ್ದ ಸಕಲ ದೇವತಾ ಶಕ್ತಿ ಇದ್ದ ಮುದ್ದೆಗೆ ತನ್ನ ಶಕ್ತಿಯನ್ನು ಸೇರಿಸಿ ಅದನ್ನು ಪಾರ್ವತಿ ದೇವಿಯ ಗರ್ಭದಲ್ಲಿ ಇರಿಸಿದರು. ಆಗ ಪಾರ್ವತಿ ದೇವಿ ಗರ್ಭವತಿ ಆದಳು. ಆದರೆ ಆ ಶಿವನ ತೇಜಸ್ಸನ್ನು ತಡೆದುಕೊಳ್ಳುವುದು ಪಾರ್ವತಿ ದೇವಿಗೂ ಕಷ್ಟವಾಯಿತು. ಆಗ ಆಕೆ ಶಿವನೊಂದಿಗೆ ಹೀಗೆ ಹೇಳುತ್ತಾರೆ, ಪ್ರಭು, ಇನ್ನು ಸಾಕು, ಈ ವಾನರ ರೂಪವನ್ನು ಬಿಟ್ಟು ಹೋಗೋಣ ಎಂದು ಹೇಳುತ್ತಾರೆ. ತಕ್ಷಣವೇ ಇಬ್ಬರು ಕೈಲಾಸಕ್ಕೆ ಮರಳಿದರು. ಕೈಲಾಸಕ್ಕೆ ಹೋದ ತಕ್ಷಣ ಪಾರ್ವತಿ ದೇವಿ ಅಗ್ನಿದೇವನನ್ನು ಕರೆದಳು.
ತಕ್ಷಣ ಅಗ್ನಿದೇವನು ಪ್ರತ್ಯಕ್ಷನಾದನು. ಆಗ ಪಾರ್ವತಿದೇವಿ ಹೇಳುತ್ತಾರೆ, ಓ ಅಗ್ನಿದೇವನೇ, ನನ್ನ ಗರ್ಭದಲ್ಲಿರುವ ಶಿವನ ಈ ಪ್ರಚಂಡ ಶಕ್ತಿಯನ್ನು ತಡೆದುಕೊಳ್ಳಲು ನನ್ನಿಂದ ಆಗುತ್ತಿಲ್ಲ. ಬೆಂಕಿ ಸುಡುವುದಲ್ಲವಲ್ಲವೇ? ಆದ್ದರಿಂದ ಇದು ನಿಮ್ಮ ಹತ್ತಿರವೇ ಇರಲಿ ಎಂದು ಆ ಶಕ್ತಿಯನ್ನು ಅಗ್ನಿದೇವನಿಗೆ ನೀಡಿದಳು. ಅಗ್ನಿದೇವನು ಅದನ್ನು ಸ್ವಲ್ಪ ಕಾಲ ಇಟ್ಟುಕೊಂಡನು. ಆದರೆ ಅವನಿಗೂ ಆ ಉಗ್ರ ಶಕ್ತಿಯನ್ನು ತಡೆದುಕೊಳ್ಳಲಾಗಲಿಲ್ಲ. ಸ್ನೇಹಿತರೆ, ಈ ಕಥೆನ ಇಷ್ಟಿಗೆ ನಿಲ್ಲಿಸಮ್ಮ. ಮತ್ತು ಭಾಗ 3 ಅಂತೇಳಿ ನಾಳೆ ವಿಡಿಯೋ ಮಾಡ್ತೀನಿ. ತಮಗೆಲ್ಲರಿಗೂ ಈ ಕಥೆ ಇಷ್ಟ ಆಗಿದೆ ಎಲ್ಲ ಕೇಳಿ, ಹಂಗೆ ಲೈಕು ಕಮೆಂಟು ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.